ಕಂದನ ಮೃತದೇಹಕ್ಕಾಗಿ ಕಾದು ಕಾದು ಹೆತ್ತೊಡಲು ಸುಸ್ತಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಮುಂಭಾಗ ಕುಸಿದು ಬಿದ್ದಿದ್ದಾರೆ ಬಾಲಕನ ತಾಯಿ. ಮೃತದೇಹ ಕೊಡಿ ಅಂತ ಅವರು ಅಂಗಲಾಚ್ತಾ ಇದ್ದಾರೆ. ಅವರ ಗೋಳಾಟ ಮಾತ್ರ ಯಾರಿಗೂ ಬೇಡ. ಕಂದನ ಮೃತದೇಹವನ್ನಾದರೂ ಕೊಡಿ, ಜೀವಂತವಾಗಂತೂ ಉಳಿಸ್ಕೊಡ್ಲಿಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ಮೃತದೇಹ ಆದರೂ ಕೊಡಿ ಅಂತ ಅಂದ್ರೆ ಅವರವರದ್ದೇ ಕಾರಣಗಳಿಗೆ ಅವರವರು ಬ್ಯುಸಿ ಇದ್ದಾರೆ ಮತ್ತು ಅವರವ್ರದ್ದೇ ಬೇರೆ ಬೇರೆ ಲೆಕ್ಕಾಚಾರಗಳು. ಆ ತಾಯಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. 6 ದಿನಗಳ ನಂತರದಲ್ಲಿ, ಅಂದ್ರೆ ಈ ಘಟನೆ ಆಗಿ 6 ದಿನಗಳ ನಂತರದಲ್ಲಿ FIR ಮಾಡ್ಕೊಳ್ತಾರೆ. ಅದಾಗಿ 1 ದಿನ ಆದರೂ ಕೂಡ ಇನ್ನು ಪೋಸ್ಟ್ ಮಾರ್ಟಮ್ ಆಗಿಲ್ಲ, ಬಾಡಿ ಕೊಟ್ಟಿಲ್ಲ ಅಂತಂದ್ರೆ ಹೇಗಾಗಬೇಡ ಆ ತಾಯಿಗೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ಈ ಘಟನೆ ಆದ ನಂತರ 6 ದಿನಗಳ ನಂತರ FIR ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಅದನ್ನ ತಗೊಂಡು ಹೋಗಿ ಕೊಡ್ಲಿಕ್ಕೂ ಕೂಡ ವಿಳಂಬ ಮಾಡಿದ್ರು. ಬಟ್ ಈಗ ಕೊಟ್ಟಿದ್ದಾರೆ FIR ನ ಶವಾಗಾರಕ್ಕೆ. ಯಾಕೆ ಡಿಲೇ ಮಾಡಿದ್ರು? ಎಲ್ಲಾ ಕೇಸಲ್ಲೂ ಹೀಗೆ ಮಾಡ್ತಾರ? ಏನ್ ರೀಸನ್ ಕೊಡ್ತಾ ಇದ್ದಾರೆ? ದಿವ್ಯ, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಡೀಟೇಲ್ಸ್ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಬಟ್ ಅವ್ರ ಪ್ರಕಾರ ಅವ್ರು ಹೇಳುವಂತದ್ದು ಪ್ರತಿಭಟನೆಗಳಾಗ್ಬೋದು ಅನ್ನುವಂತ ಕಾರಣಕ್ಕೆ ಏನಾದ್ರೂ ಈ ರೀತಿಯಾಗಿ ತಡೆದಿದ್ದಾರ ಅನ್ನುವಂತ ಒಂದಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಕಾರಣ ಇಷ್ಟೇ, ಬೆಳಿಗ್ಗೆಯಿಂದಲೂ ಕೂಡ ಆ ಭಾಗದಲ್ಲಿ ಒಂದಷ್ಟು ಪ್ರತಿಭಟನೆಗಳಾಗಿದ್ವು. KEB ಆಫೀಸ್ ಏನಿದೆ ಆ ಭಾಗಕ್ಕೆ ಹೋಗಿ, ಬೆಸ್ಕಾಂ ಆಫೀಸ್ ಏನಿದೆ ಆ ಆಫೀಸ್ಗೆ ಒಂದಷ್ಟು ಜನ ಪ್ರತಿಭಟನೆಯನ್ನ ಮಾಡಿ ಮುತ್ತಿಗೆ ಹಾಕಬೇಕು ಅನ್ನುವಂತ ಎಲ್ಲ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಂಘಟನೆಗಳು ತಯಾರಿಯನ್ನು ಮಾಡ್ಕೊಂಡಿದ್ರು. ಸೊ ಅದೆಲ್ಲವನ್ನ ಕೂಡ ಸರಿ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೇವೆ ಅನ್ನುವಂತ ಒಂದಷ್ಟು ಮೂಲಗಳ ಮಾಹಿತಿ ನಮಗೆ ಸಿಗ್ತಾ ಇರುವಂತದ್ದು. ಬಟ್ ಅದೇನೇ ಆಗಿದ್ರು ಕೂಡ ಎಂಡ್ ಆಫ್ ದಿ ಡೇ ಮಗುವಿನ ಮೃತದೇಹವನ್ನು ಕುಟುಂಬಸ್ಥರಿಗೆ ಕೊಡುವಂತ ಕೆಲಸದಲ್ಲಿ ಆಗಬೇಕಿದ್ದಂತ ಪ್ರೊಸೀಜರ್ಗಳೇನಿದ್ವು ಅದನ್ನ ಕ್ಲಿಯರ್ ಆಗಿ ಫಾಲೋ ಮಾಡಬೇಕಿತ್ತು. ಯಾಕಂದ್ರೆ 28 ಗಂಟೆಗಳಿಂದ ಅಟ್ಲೀಸ್ಟ್ ಮಗು ವಾಪಸ್ ಬದುಕಿ ಬರೋದಿಲ್ಲ ಅನ್ನುವಂತಹ ಅಂಶ ಗೊತ್ತಾದ ಮೇಲೆ, ಆ ಸತ್ಯ ಗೊತ್ತಾದ ಮೇಲೂ ಕೂಡ ಕೊನೆಯದಾಗಿ ಮಗುವಿನ ಮುಖವನ್ನಾದ್ರೂ ನೋಡಬೇಕು ಅಂತ ಹೇಳಿ 28 ಗಂಟೆಗಳಿಂದ ಕಾಯ್ತಾ ಕುಳಿತಿದ್ರು ಕೂಡ ಮಗುವಿಗೆ ಕೊಡುವಂತ ಕೆಲಸವನ್ನ ಆಗಿಲ್ಲ. ಈ ಸದ್ಯ ನಾವು ಶವಗಾರದ ಮುಂಭಾಗದಲ್ಲಿದ್ದೇವೆ. ಶವಗಾರದ ಮುಂಭಾಗದಲ್ಲೂ ಕೂಡ ಆ ಮಗುವಿನ ಮೃತದೇಹಕ್ಕಾಗಿ ಕಾದ ನಿಂತಿರುವಂಥದ್ದು. ಜೊತೆಗೆ ಅಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಅದನ್ನ ಕಳಿಸುವಂತ ಕೆಲಸ ಏನೇನು ಬೇಕು ವ್ಯವಸ್ಥೆಗಳು ಎಲ್ಲವನ್ನೂ ಕೂಡ ಮಾಡಿಕೊಳ್ಳುವಂತ ಕೆಲಸಗಳೆಲ್ಲವೂ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿಂದ ಶಿಫ್ಟ್ ಮಾಡುವಂತ ಕೆಲಸಗಳಾಗುತ್ತೆ. ಬಟ್ ಆದ್ರೆ ಹೇಗೆ, ಎಷ್ಟೊತ್ತಿಗೆ ಅನ್ನುವಂಥದ್ದನ್ನ ಇನ್ನೂ ಕೂಡ ಕ್ಲಿಯರ್ ಆಗಿ ಹೇಳಿಲ್ಲ. ಇನ್ನೂ 1 ಗಂಟೆಗಳ ಕಾಲಾವಕಾಶ ಬೇಕಾಗ್ಬೋದು ಅನ್ನುವಂತ ಒಂದಷ್ಟು ಮಾಹಿತಿಗಳು ಸದ್ಯ ಸಿಗ್ತಾ ಇದೆ. ಬಟ್ ಆದ್ರೆ ಕಾಯಿಸಿರುವಂತದ್ದು ಯಾಕೆ ಅನ್ನುವಂತ ಪ್ರಶ್ನೆಗೆ ಪೊಲೀಸ್ ಇಲಾಖೆ ಉತ್ತರವನ್ನ ಕೊಡಬೇಕಿದೆ. ದಿವ್ಯಾ, ನಿಜವಾಗ್ಲೂ ಕ್ರೂರಿಗಳ ರೀತಿಯಲ್ಲಿ ಈ ಘಟನೆಯಲ್ಲಿ ನಡ್ಕೊಂಡಿದ್ದಾರೆ. ಒಂದು ತಮ್ಮಿಂದ ಆಗಿದೆಯೋ ಅಥವಾ ಕಟ್ಟಡದ ಮಾಲೀಕನ ಬೇಜವಾಬ್ದಾರಿಯಿಂದ ಆಗಿದೆಯೋ, ಅದು ಸೆಕೆಂಡ್ರಿ.